ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಹೊಸ ವರ್ಷದ ಸಲುವಾಗಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಂದು ಬೇರೆ ಬೇರೆ ಥರ ಡ್ರೆಸ್ ಮಾಡ್ಕೊಂಡು ಬರುವಂಥದ್ದು ಒಂದು ಸುಮ್ಮನೆ ಕಾಂಪಿಟಿಷನ್ ಅಂತಲ್ಲ, ಒಂದು ಚೇಂಜಿಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತಲ್ಲ, ಅದಕ್ಕೆ ಚೇಂಜಿಗೆ ಬೇರೆ ಬೇರೆ ಥರ ಕಾಸ್ಟ್ಯೂಮಲ್ಲಿ ಯಾರು ಬರ್ತಾರೆ ಲೇಡೀಸು, ಅಂದರೆ ಸಾರಿಲೇ ಬೇರೆ ಬೇರೆ ವೆರೈಟಿಯಾಗಿ ಸಾರಿ ಉಟ್ಕೊಂಡು ಯಾರು ಬರ್ತಾರೆ, ಅದರದ್ದೊಂದು ಸಖತ್ತು ಮಜಾ ಆದ ಈವೆಂಟನ್ನು ನಾವು ಆರ್ಗನೈಸ್ ಮಾಡಿದ್ವಿ ನನ್ನ ಫ್ರೆಂಡ್ ಸರ್ಕಲಲ್ಲಿ. ಎಷ್ಟು ಚೆನ್ನಾಗಿತ್ತಂದರೆ ನನಗೆ ಆ ದಿನದ ಗಡಿಬಿಡಿಲಿ ನನಗೆ ಯಾವುದು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ನಾನು ಹೇಳ್ತೀನಲ್ವ, ನಾನು ಏನು ಮಾಡಿಕೊಂಡ್ರು ನಿಮ್ಗೆ ತೋರಿಸ್ತೀನಿ, ನಿಮ್ಮನ್ನು ಖಂಡಿತ ನಾನು ಮರೆಯೋದಿಲ್ಲ ಅಂತ ಹೇಳ್ತಾ ಇರ್ತೀನಲ್ವ. ಹಾಗಾಗಿ ಅವತ್ತು ನಾನು ಏನು ಡ್ರೆಸ್ ಮಾಡ್ಕೊಂಡಿದ್ದೆ ಅದನ್ನು ಇವತ್ತು ಪುನಃ ರೀಕ್ರಿಯೇಟ್ ಮಾಡಿ ನಿಮಗೆ ತೋರಿಸೋಣ ಅಂತ ನಾನು ಈ ವಿಡಿಯೋ ಶುರು ಮಾಡಿದ್ದು. ನೋಡಿ, ನಾನೀಗ ನಾರ್ಮಲ್ ಸಾರಿಯಲ್ಲಿದ್ದೀನಿ ಅಲ್ವಾ. ನೋಡಿ, ನಾನು ಆ ದಿನ ಯಾವ ರೀತಿ ಸಾರಿನ ಬೇರೆ ಬೇರೆ ವೆರೈಟಿಯಲ್ಲಿ ಉಟ್ಕೊಂಡು ಹೋಗುವಂತಹ ಒಂದು ಸ್ಪರ್ಧೆ ಇಟ್ಕೊಂಡಿದ್ದು. ನಾವು ಪ್ರೈಸ್ ಏನು ದೊಡ್ಡದಿರಲಿಲ್ಲ, ನಮ್ಮ ಹತ್ರ ಏನಿದೆಯೋ ಅಂತ ಸಿಂಪಲ್ ಪ್ರೈಸ್ ಕೊಟ್ಕೊಂಡೇ ಖುಷಿ ಪಟ್ಟಿದ್ವಿ. ಆದರೆ ಬೇರೆ ಬೇರೆ ಥರ ಕಾಸ್ಟ್ಯೂಮು ಸಾರಿ ಉಟ್ಕೊಂಡು ಬಂದಿದ್ರು. ಗುಜರಾತಿ ಸ್ಟೈಲ್ ಅಂತೆ, ಮಹಾರಾಷ್ಟ್ರೀಯನ್ ಸ್ಟೈಲು, ಹಾಗೆ ಬೇರೆ ಬೇರೆ ವೆರೈಟೀಸ್ ಸಾರಿ ಇದೆಯಲ್ಲ, ಕೇರಳ ಸ್ಟೈಲು, ಆಮೇಲೆ ಕೂರ್ಗಿ ಸ್ಟೈಲು, ಬೇರೆ ಬೇರೆ ಹೇಳಕ್ಕೆ ಹೋದರೆ ತುಂಬ ವೆರೈಟಿ ಸಾರಿ ಇದೆ. ಹಾಗೆ ಬೇರೆ ಬೇರೆ ಸ್ಟೇಟಿನ ಥರ ಸಾರಿ ಉಡಬೇಕೆ ಅಂತ ಇರಲಿಲ್ಲ, ಯಾವ ಥರ ಬೇಕಿದ್ರೆ ಸಾರಿ ವೇರ್ ಮಾಡ್ಬೋದಿತ್ತು. ನಾನು ಯಾವ ರೀತಿ ಸಾರಿ ಉಟ್ಟಿದ್ದೆ, ಹಾಗೆ ನನ್ನ ಫ್ರೆಂಡಿಗೆ ಯಾವ ರೀತಿಲಿ ನಾನೇ ರೆಡಿ ಮಾಡಿಸಿದ್ದೆ, ಯಾವ ರೀತಿಲಿ ಸಾರಿ ಉಡಿಸಿ ರೆಡಿ ಮಾಡಿಸಿದ್ದೆ, ಆ ಎರಡು ಪ್ಯಾಟರ್ನನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನಾನು ನಾರ್ಮಲ್ ಸಾರಿಯಲ್ಲಿ ಇದ್ದೀನಿ. ನೀವೆಲ್ಲರೂ ಹೇಗೆ ಉಡ್ತೀರೋ ಆ ಥರ ಸಿಂಗಲ್ ಲೇಯರಲ್ಲಿ ಉಟ್ಟಿರುವಂತಹ ನಾರ್ಮಲ್ ಸಾರಿ ಇದು ಅಲ್ವಾ. ಈಗ ನಾನು ಇಲ್ಲಿ ಹಾಕಿರುವ ಪಿನ್ನನ್ನು ತೆಗಿತೀನಿ. ನೋಡಿ, ಪಿನ್ ತೆಗೆದು ಶಾಲ್ ಕವರ್ ಮಾಡ್ಕೊಳ್ತೀನಿ. ನೋಡಿ, ಈಗ ನಾನು ಸೆರ್ಗನ್ನು ತೆಕ್ಕೊಂಡೆ ಅಲ್ವಾ. ಈಗ ಸೆರ್ಗ ಹಾಕ್ಕೊಳ್ತೀನಿ. ಸೆರ್ಗ ಹಾಕುವ ಥರನೇ ತಗೊಂಡು ಬಂದಿದ್ದನ್ನು ತೆಗೆದೆ ಅಲ್ವಾ. ಈಗ ನಾವು ಇಲ್ಲಿ ನೆರಿಗೆ ಬರುತ್ತಲ್ಲ, ಇಲ್ಲಿಗೆ ಈ ಬಾರ್ಡರನ್ನು ಇಲ್ಲಿಗೆ ಒಂದು ಪಿನ್ ಮಾಡಬೇಕು. ನೋಡಿ, ಒಂದು ಪಿನ್ ಮಾಡಿದೆ ನಾನು. ಪಿನ್ ಮಾಡಿಬಿಟ್ಟು ಈ ಸೆರ್ಗಿನ ಎಂಡ್ ಇದೆಯಲ್ಲ, ಇದು ಎರಡನ್ನು ಸೇರಿಸಿ ಬಿಟ್ಟು ಇಲ್ಲೊಂದು ಪಿನ್ ಮಾಡಬೇಕೀಗ ನಾವು. ಇಲ್ಲೊಂದು ಪಿನ್ ಮಾಡಿದೆ ನಾನು. ಹೀಗೆ ರಿಂಗ್ ಆಯ್ತಲ್ಲ, ಇದೀಗ ನೋಡಿ ಹಾರದ ಥರ ಆಯ್ತಲ್ಲ. ಈಗ ಇದನ್ನು ಏನು ಮಾಡಬೇಕಂದ್ರೆ, ಇದನ್ನು ಈ ಥರ ನೋಡಿ, ಬಲ ಕೈ ಒಳಗಡೆ ಹಾಕಿ ಈ ಥರ ಹಾಕಬೇಕು. ಹಾಕೋ ಮೊದಲು ನಾನು ದುಪ್ಪಟ್ಟನ್ನು ರಿಮೂವ್ ಮಾಡ್ತೇನೆ. ನೋಡಿ, ಈ ಥರ ಹಾಕಿದೆ ನಾನು. ನೋಡಿ, ಸಾರಿ ಉಟ್ಟು ಥರನೇ ಆಗತ್ತೆ. ಪಿನ್ ಮಾಡಿದ್ದು ಇಲ್ಲಿ ಬಂತು ನೋಡಿ, ಈ ಥರ ಸೇಮ್ ಸಾರಿ ಉಟ್ಟಿದ್ದೀರಿ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಸೆರ್ಗು ಹೇಗಿರುತ್ತೆ ನೋಡಿ, ಸೆರ್ಗು ಈ ಥರ ಬರುತ್ತೆ ನೋಡಿ. ಈಗ ಇಲ್ಲಿಗೊಂದು ಬೆಲ್ಟ್ ಹಾಕೊಂಡ್ಬಿಟ್ರೆ ನೀವು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಆವತ್ತು ಯೆಲ್ಲೋ ಕಲರ್ ಸಾರಿ ಉಟ್ಟಿದ್ದೆ, ಈ ಬೆಲ್ಟ್ ಸೆಟ್ ಆಗಿತ್ತು. ಇದಕ್ಕೆ ಬ್ಲ್ಯಾಕ್ ಬೆಲ್ಟ್ ಚೆನ್ನಾಗಾಗತ್ತೆ, ನಂತರ ಬ್ಲ್ಯಾಕ್ ಬೆಲ್ಟ್ ಇಲ್ಲ. ಹಾಗಾಗಿ ನಾನು ಇದನ್ನೇ ಕಟ್ಟಿ ತೋರಿಸ್ತೀನಿ ನಿಮಗೆ, ಆದೀತಾ. ನೋಡಿ, ಈ ಥರ ರೆಡಿ ಆದೆ. ಆದರೂ ನನ್ನ ಫುಲ್ ಗೆಟಪ್ ಹೇಗಿದೆ ಅಂತ ನಿಮ್ಗೆ ಇನ್ನೊಂದ್ಸಲ ಕರೆಕ್ಟಾಗಿ ತೋರಿಸ್ತೀನಿ ನಾನು. ನೋಡಿದ್ರಲ್ಲ, ಈ ಸ್ಟೈಲು ಸೆರ್ಗ್ ಹಾಕಿದಾಗ ಕಾಣುತ್ತೆ, ಬಟ್ ಸೆರ್ಗಿರಲ್ಲ. ಎಷ್ಟು ಕಂಫರ್ಟೇಬಲ್ ಆಗಿರುತ್ತೆ ಗೊತ್ತಾ. ನೀವು ಯಾವುದಾದ್ರೂ ಫಂಕ್ಷನಿಗೆ ಈ ಥರ ಸಾರಿ ಉಟ್ಟು ರೆಡಿ ಆಗ್ಬೋದು. ಇದಕ್ಕೆ ಏನು ಹೇರ್ ಸ್ಟೈಲ್ ಮಾಡಿದೆ, ಸುಮ್ಮನೆ ಜಡೆ ಹಾಕ್ಕೊಂಡಿದ್ದೀನಿ ನೋಡಿ, ನಾರ್ಮಲ್ ಜಡೆ ಅಲ್ವಾ. ಈ ಜಡೆಗೆ ಒಂದು ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡೋಣ ಬನ್ನಿ. ಈಗ ಈ ಜಡೆನ
ಹೀಗೆ ಮಾಡಿ ಮೇಲ್ ಮಾಡಿ ಇಲ್ಲಿಗೊಂದು ಕ್ಲಿಪ್ ಹಾಕ್ಕೊಂಡೆ ನಾನು ಅಲ್ವಾ. ಕ್ಲಿಪ್ ಹಾಕ್ಕೊಂಡು ಈ ಮೇಲ್ಗಡೆ ರಬ್ಬರ್ ಬ್ಯಾಂಡ್ ನಂತರ ಕೂದಲು ಉಳಿದಿದೆಯಲ್ಲ ನಂದಿಷ್ಟು, ಇದನ್ನು 2 ಪಾಲು ಮಾಡ್ತೀನಿ. 2 ಪಾಲು ಮಾಡಿ ಈ ಥರ ಇದನ್ನು ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿ ಈ ಥರ ಅಡಿಗಡೆ ತಗೊಂಡು ಬರಬೇಕು. ಎಲ್ಲಿವರೆಗೆ ಬರುತ್ತೋ ಅಲ್ಲಿವರೆಗೆ ಹೀಗೆ ತಗೊಂಡು ಕೂದಲನ್ನೆಲ್ಲ ಒಳಗೆ ಸೇರಿಸಿ ಯು ಪಿನ್ ಹಾಕ್ತೀನಿ. ಈಗ ಈ ಕಡೆ ಕೂದಲೆಲ್ಲ ಸೇರಿಸಿ ಯು ಪಿನ್ ಹಾಕ್ತೀನಿ. ಈ ಕಡೆ ಚಿಕ್ಕ ಕೂದಲೆಲ್ಲ ಸೇರಿಸಿ ಯು ಪಿನ್ ಹಾಕಿದೆ ಒಂದು. ಇಲ್ಲಿ ಡಿವೈಡ್ ಮಾಡಿದೀವಲ್ಲ, ಇದು ಕರೆಕ್ಟಾಗಿ ಕೂರಕ್ಕೆ ಇಲ್ಲೂ ಒಂದು ಯು ಪಿನ್ ಹಾಕ್ತೀನಿ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ. ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ನಾನು ತೋರಿಸ್ತೀನಲ್ಲ ನಿಮ್ಗೆ, ಯಾವಾಗಲೂ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇದೆಯಲ್ಲ, ಯಾವ ಥರ ಬೇಕಿದ್ರೆ ಮುಡ್ಕೊಳ್ಬೋದು, ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಈ ಥರ ರೋಸನ್ನು ಒಳಗಡೆ ಸೇರಿಸಿ ಬಿಟ್ಟು ಒಂದು ನೀವು ಕ್ಲಿಪ್ ಹಾಕ್ಬೋದು. ಆಮೇಲೆ ಈ ಥರ ನಾನು ಕೊಂಬು ಥರ ಕ್ಲಿಪ್ಸ್ ತೋರಿಸ್ತಾ ಇರ್ತೀನಲ್ವಾ, ಈ ಥರ ಕ್ಲಿಪ್ಪನ್ನು ನೋಡಿ, ಈ ಥರ ಕೊಂಬು ಥರ ಕ್ಲಿಪ್ಪು ಬೇರೆ ಬೇರೆ ಕಲರಲ್ಲಿ ತಗೊಂಡ್ರೆ ನೀವು ಯಾವ ಥರ ಬೇಕಿದ್ರೂ ಈ ಥರ ಕ್ಲಿಪ್ ಹಾಕ್ಕೊಳ್ಬೋದು. ನೋಡಿ ಯಾವ ಥರ ಸಿಂಪಲ್ ಆಗಿರೋ ಸಾರಿ ಹಾಗೂ ಸ್ಟೈಲ್ ಆಗಿರುವಂತಹ ಹೇರ್ ಸ್ಟೈಲ್. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿರೋ ಹೇರ್ ಸ್ಟೈಲ್ ತೋರಿಸಿದೆ. ಬನ್ನಿ ಇನ್ನೊಂದು 2ನೇ ಥರ ಸಾರಿ, ಇದು ನಾನು ಹುಟ್ಟಿರುವಂತಹ ಸ್ಟೈಲು. ನನ್ನ ಫ್ರೆಂಡಿಗೆ ಇನ್ನೊಂದು ಥರ ಸ್ಟೈಲ್ ಮಾಡಿದ್ದೆ, ಅದು ಯಾವ ಥರ ಅದನ್ನು ತೋರಿಸ್ತೀನಿ ಬನ್ನಿ. ಈಗ 2ನೇ ಸ್ಟೈಲ್ ಹೇಗೆ ನಾನು ಸಾರಿ ಹುಟ್ಟಿದ್ದೆ, ಇದೇ ಸಾರಿಯಲ್ಲೇ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಅಂತ. ತುಂಬ ಸಿಂಪಲ್ ಇದು ಅಷ್ಟೇ. ನೋಡಿ ಇಲ್ಲಿ ಪಿನ್ ಮಾಡಿದ್ದೀನಲ್ವಾ, ನಾರ್ಮಲ್ ಸಾರಿ ಹುಟ್ಟಿದ್ದೀನಿ, ಸಿಂಗಲ್ ಲೇಯರಲ್ಲಿ ನಾರ್ಮಲ್ ಆಗಿ ಸಾರಿ ಹುಟ್ಟಿದ್ದೀನಿ. ಈಗ ಈ ಪಿನ್ನನ್ನು ನಾನು ರಿಮೂವ್ ಮಾಡ್ತೇನೆ. ಪಿನ್ ತೆಗೆದೆ ಆಯಿತಾ. ಪಿನ್ ತೆಗೆದು ಶಾಲು ಕವರ್ ಮಾಡಿಕೊಂಡೆ. ನೋಡಿ ಈಗ ನಾನು ಸೆರಗು ತೆಗೆದೆ ಅಲ್ವಾ. ಸೆರಗು ತೆಗೆದು ಸೆರಗನ್ನು ವಾಪಸ್ ತಗೊಂಡು ಹೋಗ್ತೇನೆ. ಇಲ್ಲಿ ವಾಪಸ್ ತಗೊಂಡು ಹೋಗಿ ಇಲ್ಲಿ ನೆರಿಗೆ ಇದೆಯಲ್ಲ, ನೆರಿಗೆ ಸ್ಟಾರ್ಟಿಂಗ್, ನೆರಿಗೆ ನಂತರ ನಾವು ಸುತ್ತ ಹಾಕಿಬಿಟ್ಟು ತಂದು ಇಲ್ಲಿ ಸೆರಗು ಹಾಕ್ತೇವಲ್ವಾ. ಈಗ ನಾನು ವಾಪಸ್ ತಗೊಂಡೋಗಿ ನೆರಿಗೆ, ಇಲ್ಲಿ ನೆರಿಗೆ ಮುಗೀತು ನೋಡಿ, ಇಲ್ಲಿ ನೆರಿಗೆ ಮುಗೀತಲ್ವಾ, ಇಲ್ಲಿಗೆ ಬಂದಿದ್ದೀನಿ. ಈಗ ಇಲ್ಲಿಂದ ನೀವೇನು ಮಾಡಬೇಕಂದ್ರೆ ಸೆರಗಿನ ತುದಿ ತಗೊಂಡು ನೀವು ಈ ಥರ ಇದನ್ನು ಬ್ಯಾಕ್ ಸೈಡಿಗೆ ತಂದು ಹಿಂದ್ಗಡೆಯಿಂದ ತಂದು ನೋಡಿ ಹೀಗಿದೆಯಲ್ಲ, ನಿಮ್ಮ ಎಡಗೈಯಲ್ಲಿರುವ ತುದಿ ಇದೆಯಲ್ಲ ಸೆರಗಿದು, ಅದನ್ನು ಬಲಗೈಗೆ ತಗೊಳ್ಳಿ. ಬಲಗೈಗೆ ತಗೊಂಡು ಹೀಗೆ ತಂದ್ರಲ್ಲ, ಈಗ ಇಲ್ಲಿ ಇದು 2 ಸೇರಿಸ್ಬಿಟ್ಟು ಕುತ್ತಿಗೆ ಹಿಂದೆ ತಗೊಂಡೋಗಿ ಒಂದು ಪಿನ್ ಹಾಕಬೇಕೀಗ. ಹೀಗೆ ತಗೊಂಡ್ಬಿಟ್ಟು ಕುತ್ತಿಗೆ ಹಿಂದೆ, ಆವಾಗ ನಾನು ಈ ದುಪ್ಪಟ್ಟ ತೆಗಿತಾ ಇದ್ದೇನೆ. ಈಗ ಇಲ್ಲಿ ಕುತ್ತಿಗೆಯ ಹಿಂದೆ ತಗೊಂಡೋಗಿ ಇಲ್ಲಿ ನಾನು ಪಿನ್ ಹಾಕಿದೆ. ನೋಡಿದ್ರಲ್ವಾ, ನೋಡಿ ಈ ಥರ ಕುತ್ತಿಗೆ ಹಿಂದೆ ಪಿನ್ ಹಾಕಿದೆ ನಾನು. ಈ ಥರ ಇರುತ್ತೆ, ಇದು ಹೀಗೆ ಸಪರೇಟ್ ಬಂದಿರುತ್ತೆ. ಇದು 2 ಈ ಥರ ಹತ್ರ ಮಾಡಿ ನೋಡಿ, ಹತ್ರ ಮಾಡಿಕೊಂಡು ಇಲ್ಲೂ ಸ್ವಲ್ಪ ಹೀಗೆ ಎಳ್ಕೊಳ್ಳಿ. ಆವಾಗ ಇನ್ನೊಂದು ಬಾರ್ಡ್ರು ಈ ತುದಿಲಿ ಬರುತ್ತೆ, ಕೈ ಥರ ಕೈಗೆ ಇಲ್ಲಿ ಬರುತ್ತೆ ಒಂದು ಬಾರ್ಡ್ರು, ಇನ್ನೊಂದು ಬಾರ್ಡ್ರು ಅಷ್ಟೇ ಈ ಥರ ಎಳ್ಕೊಳ್ಳಿ. ಈಗ ಇಲ್ಲಿ ಸೀರೆ ಇನ್ನೊಂದು ಬಾರ್ಡರ್ ಬರುತ್ತೆ, ಇಲ್ಲಿ ಜಾಕೆಟ್ ಹಾಕಿದಾಗ ಆಗತ್ತೆ, ಜಾಕೆಟ್ ರೀತಿ ಆಗತ್ತೆ. ಇಲ್ಲೊಂದು ಪಿನ್ ಮಾಡ್ಕೊಳ್ಳಿ ನೀವು. ನಾನು ಇಲ್ಲೊಂದು ಪಿನ್ ಹಾಕಿದೆ ನೋಡಿ, ಜಾಕೆಟ್ ಥರ ಕಾಣುತ್ತೆ. ನಾನು ನನ್ನ ಫುಲ್ ಪ್ಯಾಟರ್ನನ್ನು ನಿಮಗೆ ತೋರಿಸ್ತೀನಿ. ಈಗ ಸೇಮ್ ನೀವು ಏನೋ ಜಾಕೆಟ್ ಹಾಕ್ಕೊಂಡು
ಸಾರಿ ಉಟ್ಟಿದ್ದೀರಿ ಅನ್ನೋ ಫೀಲಿಂಗ್ ಬರುತ್ತೆ. ಈಗ ಇದ್ರ ಮೇಲೆ ಬೇಕಿದ್ರೆ ನೀವು ಬೆಲ್ಟ್ ಹಾಕ್ಬೋದು. ನಾನು ಬೆಲ್ಟು ಹಾಕಿ ತೋರಿಸ್ತೀನಿ ನಿಮಗೆ. ಆಮೇಲೆ ನನ್ನ ಫುಲ್ ಪ್ಯಾಟರ್ನ್ ಅನ್ನ ತೋರಿಸ್ತೀನಿ. ನಂತರ ಬೇರೆ ಕಲರ್ ಬೆಲ್ಟ್ ಇಲ್ಲ, ಅದಕ್ಕೆ ನಾನೇನ್ ಮಾಡ್ತೇನೆ, ಪ್ಯಾಂಟಿಗೆ ಹಾಕೋ ಬೆಲ್ಟ್ ಇದೆಯಲ್ಲ ನೋಡಿ ಫ್ರೆಂಡ್ಸ್, ಪ್ಯಾಂಟಿಗೆ ಹಾಕೋ ಬೆಲ್ಟ್ ಹಾಕಿಬಿಟ್ಟು ನಾನು ಅದನ್ನು ಬ್ಯಾಕ್ ಸೈಡಿಗೆ ತಿರುಗಿಸಿ ಬಿಟ್ಟೆ. ನೋಡಿ ಈ ಥರ ನೋಡಿದ್ರಲ್ವಾ ಹೇಗೆ ಕಾಣುತ್ತೆ ಅಂತ. ಈಗ ಫುಲ್ ಪ್ಯಾಟರ್ನ್ ಹೇಗೆ ಕಾಣ್ತಾ ಇದ್ದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಮೇಲಿಂದ ಕೆಳಗುವರೆಗೆ ಈ ಥರ ಕಾಣುತ್ತೆ. ಸೇಮ್ ಜಾಕೆಟಿಂದ ಕವರ್ ಮಾಡಿದ ಥರ ಜಾಕೆಟ್ ಹಾಕ್ಕೊಂಡಿದ್ದೀನಿ ಅನ್ನೋ ಫೀಲಿಂಗ್ ಅಲ್ವಾ, ಏನಂತೀರಿ? ಆವಾಗ ಈ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ ಅಲ್ಲ, ಈಗ ಈ ಡ್ರೆಸ್ಸಿಗೆ ನಾನು ಏನು ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡಿದ್ದೆ ಅದನ್ನು ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನೀವು ಮನೆಯಲ್ಲಿ ಹೇಗೆ ಗಂಟು ಹಾಕ್ಕೊಳ್ತೀರಿ ಕೂದಲನ್ನ? ಸಾದ ಗಂಟು, ಈ ಥರ ಗಂಟು ಹಾಕ್ತೀವಲ್ಲ, ಸಾದ ಒಂದು ಗಂಟು ಹಾಕ್ಕೊಳ್ತೀರಲ್ವ ತಲೆಗೆ, ಈ ಗಂಟಿಗೆ ಈ ಮೇಲ್ಗಡೆ ಕೂದಲಿದೆಯಲ್ಲ ಇದನ್ನ ನೀಟಾಗಿ ಹೀಗೆ ಕೆಳಗಡೆವರೆಗೆ ಕವರ್ ಮಾಡಿ. ಮೇಲ್ಗಡೆ ಕೂದಲನ್ನ ಹೀಗೆ ಕವರ್ ಮಾಡಿದ್ರೆ ಆಯ್ತು ಅಷ್ಟೇ. ಇದಕ್ಕೆ ನೀವು ಈ ತರ ಒಂದು ಹೂವು ಮುಡ್ದು ಬಿಟ್ರೆ ಸೂಪರ್ ಆಗಿರೋ ಹೇರ್ ಸ್ಟೈಲ್ ರೆಡಿ ಆಗತ್ತೆ. ಎಷ್ಟು ಸಿಂಪಲ್ ಆಗಿರುತ್ತಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಸ್ಟೈಲ್ ಮಾಡ್ಬೋದು. ಈ ಹೂವನ್ನು ತೆಗಿತೀನಿ ನಾನೀಗ ತಲೆಯಿಂದ. ನೋಡಿ, ಸಾದ ರಬ್ಬರ್ ಬ್ಯಾಂಡ್ ಇದೆಯಲ್ಲ, ಆ ರಬ್ಬರ್ ಬ್ಯಾಂಡನ್ನ ಈ ತರ ಹಾಕೊಳ್ಬೇಕು. ಆಮೇಲೆ ಅದಕ್ಕೆ ಈ ತರ ಹೂವನ್ನ ಮುಡ್ಕೊಂಡ್ರು ಆಗತ್ತೆ ನೋಡಿ. ಅಥವಾ ಈ ಹೂ ತೆಗೆದು ಬಿಟ್ಟು ರೋಸ್ ಇದೆಯಲ್ಲ, ರೋಸನ್ನ ಈ ತರ ರೋಸ್ ಮುಡ್ಕೊಂಡ್ಬಿಟ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾವ ರೀತಿ ಬೇಕಿದ್ರೂ ಮಾಡ್ಕೊಳ್ಬೋದು. ನಿಜ ಹೂವನ್ನು, ಮಲ್ಲಿಗೆ ಹೂವನ್ನು ಅಥವಾ ನಿಜ ಗುಲಾಬಿನ ನೀವು ಮುಡ್ಕೊಳ್ಬೋದು. ಯಾವ ಥರ ಬೇಕಿದ್ರೂ ವೆರೈಟಿ ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು. ಈ ಥರ ನಾವು ರೆಡಿಯಾಗಿದ್ದು ಮೊನ್ನೆ ನಮ್ಮ ಹೊಸ ವರ್ಷದ ಲೇಡೀಸಿನ ಮಜಾ ಮಾಡುವಂತಹ ಒಂದು ಪಾರ್ಟಿಯಲ್ಲಿ. ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯ್ತಾ? ಇಷ್ಟ ಆದರೆ ಏನು ಮಾಡಬೇಕು, ನೀವು ಬೇರೆ ಬೇರೆ ಫಂಕ್ಷನಿಗೆ, ಗೆಟ್ ಟುಗೆದರು ಅಥವಾ ನೀವು ಕಿಟ್ಟಿ ಪಾರ್ಟಿ ಈ ಥರ ಕಾಂಪಿಟೇಷನ್ಸ್ ಮಾಡ್ತೀರಿ ಅಂದರೆ ಈ ಥರದ್ದೆಲ್ಲ ಸಾರಿ ಉಟ್ಕೊಂಡ್ರೆ ನೋಡಿ ಜಾಕೆಟ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಎಲ್ಲ ಥರ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಹೇಗೆ ಅನಿಸ್ತು ನಿಮಗೆ? ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಹೀಗೆ ಒಳ್ಳೊಳ್ಳೆ ವಿಷಯಗಳ ಜೊತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.